ಹಾಯ್ ಎವ್ರಿವನ್, ವೆಲ್ಕಮ್ ಟು ಪಲ್ಲವಿಸ್ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ನಿಮಗೆ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಒಂದು ಒಳ್ಳೆ ಹೆಲ್ದಿ ಟೀ ಟೈಮ್ ಸ್ನ್ಯಾಕ್ಸ್ ವೆಜ್ ಸ್ಪ್ರಿಂಗ್ ರೋಲ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ಎಲ್ಮೆನ್ಸ್ ಮಯೋನೀಸ್ ಸಾಸ್ ತೊಗೊಂಡಿದ್ದೀನಿ, ಟೊಮೆಟೊ ಕೆಚಪ್, ಒಂದು ಕ್ಯಾರೆಟ್ನ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೀನಿ, ಒಂದು 2 ಬೀನ್ಸ್, ಸ್ವಲ್ಪ ಕಾರ್ನು, ಕುಕುಂಬರ್, ಆನಿಯನ್ನು. ಇದು ಮೈದಾ ಮತ್ತು ಗೋಧಿಗೆ ಸ್ವಲ್ಪ ಉಪ್ಪು ಹಾಕಿ ಗಟ್ಟಿಗೆ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾನು ಕಲಸಿ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಆರಿಗೊನೋ ತೊಗೊಂಡಿದ್ದೀನಿ. ಇದೇನೆಂದರೆ ಮೈದಾಗೆ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಥರ ಇದನ್ನು ನಾನಿಲ್ಲಿ ಕಲಸಿಟ್ಕೊಂಡಿದ್ದೀನಿ. ತೀರಾ ಗಟ್ಟಿಗೆಲ್ಲ ಪೇಸ್ಟ್ ಥರ ಕಲಸಿದ್ದೀನಿ. ಫಸ್ಟು ಒಂದು ಬೌಲ್ ತೊಗೊಂಡ್ಬಿಟ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಎಲ್ಲ ವೆಜಿಟೇಬಲ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ತರಕಾರಿಗಳನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ನಾವಿಲ್ಲೆಲ್ಲ ಹಸಿ ತರಕಾರಿನೇ ಹಾಕ್ತಾಯಿದ್ದೀವಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಆರಿಗೊನೋನ ಹಾಕ್ತಾಯಿದ್ದೀನಿ. ಮತ್ತು ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ನಾನು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೀನಿ. ಸಾಸ್ಗಳನ್ನು ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿನೇ ಹಾಕ್ಕೊಳ್ಳಿ. ಹೆಚ್ಚಾಗಿ ಹಾಕ್ಕೊಳೋದ್ರಿಂದ ನೀರು ಹಾಕ್ಬಿಟ್ರೆ ಇದು ಫಿಲ್ಲಿಂಗಿಗೆ ಕಷ್ಟ ಆಗುತ್ತೆ, ರೋಲ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಮತ್ತು 1-2 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಮಯೋನೀಸ್ ಸಾಸ್ನ ಹಾಕ್ತಾಯಿದ್ದೀನಿ. ಇದಿಷ್ಟನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಎಲ್ಲ ವೆಜಿಟೇಬಲ್ಸ್ ಹಸಿದೇ ಹಾಕೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದು ಮಕ್ಕಳಿಗೂ ಕೊಡೋದ್ರಲ್ಲಿ ಯಾವುದೇ ಥರ ಭಯ ಪಡಬೇಡಿ, ಹೆಲ್ದಿಯಾಗಿ ಇರುತ್ತೆ. ಇದು ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಇವಾಗ ನಾನು ಕಲಸಿಟ್ಟಿರೋ ಅಂಥ ಹಿಟ್ಟು ಮೈದಾ ಮತ್ತು ಗೋಧಿನ ನಾನು ಆಫ್ ತೊಗೊಂಡು ಕಲಸಿಟ್ಟಿರ್ತೀನಿ. ಇದನ್ನು ನಾನು ಪೂರಿ ಹದಕ್ಕೆ ಸ್ವಲ್ಪ ಹಿಟ್ಟನ್ನ ತೊಗೊಂಡು ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಮೈದಾ ಕೊಡೋದು ಅಷ್ಟೊಂದು ಹೆಲ್ದಿ ಅಲ್ಲ ಅನ್ನೋ ಕಾರಣಕ್ಕೆ ನಾನು ಎರಡನ್ನೂ ಕೂಡ ಆಫ್ ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನು. ಇಲ್ಲ ನನಗೆ ಮೈದಾ ಕಂಪ್ಲೀಟ್ಲಿ ಬೇಡ ಅಂದರೆ ಗೋಧಿ ಹಿಟ್ಟಿಂದನೂ ಕೂಡ ಮಾಡ್ಕೊಳ್ಳಿ, ಬಟ್ ಅದಕ್ಕೂ ಇದಕ್ಕೂ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಇಷ್ಟು ತೋರಿಸ್ತಿದ್ದೀನಲ್ಲ, ಇಷ್ಟು ತೆಳ್ಳಗೆ ಇದನ್ನು ನೀವು ಲಟ್ಟಿಸ್ಕೊಂಡು ಇಟ್ಕೊಳ್ಳಿ. ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಕೂಡ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕ್ಕೊಂಡ್ಬಿಟ್ಟು, ಜಾಸ್ತಿನ ಹಾಕ್ಕೋಬೇಡಿ, ಹಾಕ್ಕೊಳೋದ್ರಿಂದ ರೋಲ್ಸ್ ಮಾಡೋದು ಕಷ್ಟ ಆಗುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೈದಾ ಮತ್ತು ಹಿಟ್ಟು ನೀರನ್ನು ಹಾಕಿ ಕಲಸಿ ಒಂದು ಪೇಸ್ಟ್ ಮಾಡಿರ್ತೀನಲ್ಲ, ಆ ಪೇಸ್ಟನ್ನು ಎಲ್ಲ ಎಡ್ಜಸ್ ಕಾರ್ನರ್ಸಿಗೆ ಹಚ್ತಾ ಇದ್ದೀನಿ. ಈ ಥರ ಹಚ್ಚೋದ್ರಿಂದ ರೋಲ್ಸು ಎಣ್ಣೆಗೆ ಹಾಕಿದ ಮೇಲೆ ಒಡ್ಕೊಳಲ್ಲ. ಅಂದರೆ ಇಲ್ಲಿ ಮೈದಾ ಹಿಟ್ಟು ಬೈಂಡಿಂಗ್ ಏಜೆಂಟ್ ಥರನೇ ವರ್ಕ್ ಮಾಡುತ್ತೆ. ಇದು ತುಂಬಾ ಚೆನ್ನಾಗಿ ಬೈಂಡ್ ಮಾಡಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಏನನ್ನು ತರಕಾರಿಗಳು ಒಳಗಡೆ ಬರಲಾರ್ದಂಗೆ ಟೈಟಾಗಿ ಕೂಡುತ್ತೆ. ಇವಾಗ ನೋಡಿ ತೋರಿಸ್ತಿದ್ದೀನಲ್ಲ, ಆ ರೀತಿ ಇದನ್ನು ಚೆನ್ನಾಗಿ ನೀಟಾಗಿ ರೋಲ್ ಮಾಡ್ಕೋಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸ್ಲೋ ಆಗಿಯೇ ರೋಲ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೈಂಡ್ ಆಗುತ್ತೆ. ಮೈದಾ ಹಿಟ್ಟು ಹಚ್ಚಿರೋದ್ರಿಂದ ಚೆನ್ನಾಗಿ ಬೈಂಡ್ ಆಗುತ್ತೆ. ಇದು ಒಂದು 3-4 ಮಾಡಿಕೊಂಡು ಎಣ್ಣೆಯಲ್ಲಿ ಇದನ್ನು ಕರ್ಕೊಳ್ಳಿ, ಯಾಕಂದರೆ ಒಂದೇ ಸಲ ಅಷ್ಟನ್ನು ಮಾಡಿ ಕರಿಯೋದ್ರಿಂದ ಡ್ರೈ ಆಗಿ ಒಡೆದೋಗ್ಬಿಡುತ್ತೆ. ಹಾಗಾಗಿ 4 ಅಥವಾ 3 ಮಾಡಿ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಕಂಪಲ್ಸರಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಿ. ಯಾಕಂದರೆ ನಾವು ಒಳಗಡೆ ಎಲ್ಲ ಹಸಿ ತರಕಾರಿ ಹಾಕಿರೋದ್ರಿಂದ ಒಂದು ಹಾಫ್ ಬಾಯ್ಲ್ ಆದರೂ ಆಗಲಿ ತರಕಾರಿ ಅನ್ನೋ ಇಂಟೆನ್ಷನ್ನಿಂದ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕರ್ಕೊಳ್ಳಿ. ಮತ್ತು ಇದು ಸುತ್ತ ರೋಲ್ ಮಾಡಿದಾಗ ಲೇಯರ್ ಕೂಡ ಆಗಿರುತ್ತೆ ಒಳಗಡೆ ಹಿಟ್ಟು, ಅದೆಲ್ಲ ಚೆನ್ನಾಗಿ ಬೇಯಬೇಕು ಅಂದರೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಮೂತಾಗಿ ಇದನ್ನು ಟರ್ನ್ ಮಾಡ್ಕೋತಾನೆ ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಏನಂದರೆ ಒಳಗಡೆ ನಾವು ಕೆಚಪ್ಗಳನ್ನು ಸಾಸ್ಗಳನ್ನು ಹಾಕಿರೋದ್ರಿಂದ ಮೇಲ್ಗಡೆ ಹಿಟ್ಟನ್ನು ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡೋದ್ರಿಂದ ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಒಂದು 2 ಫ್ಲೇವರ್ನ ನಾವು ಅಟ್ ಎ ಟೈಮು ಫೀಲ್ ಮಾಡ್ಬೋದು. ಆ ಥರ ಇದು ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ನಾನಂತೂ ಈ ಸ್ನ್ಯಾಕ್ಸ್ನ ತುಂಬ ಇಷ್ಟಪಟ್ಟು ತಿಂತೀನಿ, ಹಾಗೆ ಇಷ್ಟಪಟ್ಟು ಮಾಡ್ತೀನಿ ಕೂಡ. ಇದನ್ನು ನೋಡಿ, ಇವಾಗ ಕಲರ್ ಕೂಡ ಮೈದಾ ಮತ್ತು ಗೋಧಿ 2 ಮಿಕ್ಸ್ ಮಾಡಿರೋದ್ರಿಂದ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಒಂದೊಂದಾಗಿಯೇ ಇದನ್ನು ನಾನು ಎಣ್ಣೆಯಿಂದ ತಗೊಳ್ತಾ ಇದ್ದೀನಿ. ಇದನ್ನು ನಾವು ಕೆಚಪ್ ಜೊತೆ ತಿನ್ಬೋದು, ಇಲ್ಲ ನಾವು ಆಲ್ರೆಡಿ ಸಾಸ್ಗಳನ್ನು ಹಾಕಿರೋದ್ರಿಂದ ಹಾಗೆ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಇರುತ್ತೆ. ಇದು ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ನೀವು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೂಪರ್ ಆಗಿರೋ ಟೀ ಟೈಮ್ ಸ್ನ್ಯಾಕ್ಸ್ನ ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.